ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ನು ಯಾರೋ ರೇಗಿಸ್ತಾ ಅಂತ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಈ ಪಕ್ಕದ ಕಾಲೇಜ್ ಅವ್ರದ್ದು ಯಾಕೋ ಜಾಸ್ತಿನೇ ಆಗ್ತಿದೆ. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ ಭಾವನೇ ಸರಿ. ನಮ್ ಭಾವ ಹತ್ತೂರ್ಗೆ ಎಂತ ದೊಡ್ಡ ರೌಡಿ ಗೊತ್ತಾ? ಅವ್ರನ್ನ ಕರ್ಕೊಂಬಂದ್ರೆ ಎಲ್ರೂ ಬಾಲ ಮುದುಡ್ಕೊಂಡು ಬಿದ್ದಿರ್ತಾರೆ. ಏಯ್, ಬಾಯಿ ಮುಚ್ಕೊಂಡು ಮೊದಲು ಫೋನ್ ಇಡೆ. ಯಾಕವ್ವ, ಏನಾಯ್ತು? ಕೆನ್ನಿಗೆ ಹೊಡೆದ್ರೆ ಕೆನ್ನೆ ಬೋಂಡ ಆಗ್ಬಿಡ್ಬೇಕು. ಯೋನೆ ಅಂತಿದ್ದೆ ನೀನು ಫೋನ್ನಾಗೆ? ನಾನೇನ್ ಹೇಳ್ದೆ? ಅಳಿ ಅಂದ್ರೆ ನಾ ರೌಡಿ ಗಿೌಡಿ ಅಂತಿದ್ದೆ. ಹೆಂಗೈತೆ ಮೈಗೆ? ಅಯ್ಯೋ ಅವ್ವ, ಅದಾ ನನ್ನ ಫ್ರೆಂಡ್ ಜಾನುಗೆ ಪಕ್ಕದ ಕಾಲೇಜ್ ಅವರು ದಿನ ರೇಗಿಸ್ತಿದಾರಂತೆ. ಅತ್ಕೊಂಡ್ ಫೋನ್ ಮಾಡಿದ್ಲು. ಅದಕ್ಕೆ ನಮ್ ಭಾವ ಇದಾರೆ ಅಂತ ಧೈರ್ಯ ಹೇಳ್ತಿದ್ದೆ. ಅಲ್ಲ ಕಣಬಿ, ಈಗಾಗ್ಲೇ ನಾನು ಅಳಿ ಅಂದ್ರು ಸಚಿನ್ ಅವ್ರ ಅಪ್ಪನ ಮೇಲೆ ಕೈ ಮಾಡವ್ರೆ ಅಂತ ಗಾಬರಿ ಆಗಿವ್ನಿ. ಅಂತದ್ರಾಗೆ ನೀನ್ ಇನ್ನೊಂದ್ ಗಲಾಟೆ ಮಾಡ್ಸಕ್ ತಯಾರಾಗಿದ್ಯಾ? ಅಯ್ಯೋ, ಅದಕ್ಕೂ ಇದಕ್ಕೂ ಏನವ ಸಂಬಂಧ? ಭಾವ ಅಲ್ಲಿಗೆ ಹೋದ್ರೆ ಆ ಹುಡುಗರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಾಯ್ತಾರೆ ಕಣವ. ಮುಚ್ಚ ಬಾಯಿ. ಯಾಕವ ಸುಮ್ಮನ್ ಮೆಕ್ ಹೋಗಾಡ್ತಿದ್ಯಾ? ಇವ್ರಿಬ್ರು ಯೋನ್ ಮಾಡಕ್ ಹೊಂಟವ್ರೆ ಗೊತ್ತಾ? ಅಳಿ ಅಂದ್ರಿಗೆ ರೌಡಿ ಪಟ್ಟ ಕಟ್ಟಿ ಎಲ್ರ ಮ್ಯಾಗೂ ಸವಾರಿ ಮಾಡಕ್ ಬಿಡ್ತಾವ್ರೆ. ಸುಮಾ, ಪುರ್ಸಿ, ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಇತ್ತೀಚೆಗೆ ಕಾಲೇಜಲ್ಲಿ ರ್ಯಾಗಿಂಗ್ ಜಾಸ್ತಿ ಆಗಿದೆ ಅಕ್ಕ. ಅದಕ್ಕೆ ಭಾವನ್ ಹೆಲ್ಪ್ ತಗೊಳ್ಳೋಣ ಅಂತ ಮಾತಾಡ್ತಿದ್ವಿ. ಇದ್ರಾಗೆ ತ್ಯಪ್ಪಿಯೋ ನೋವಾಯ್ತೆ. ಕಂಟಿಯವ್ರು ಹೋಗಿ ಆವಾಜ್ ಹಾಕಿದ್ರೆ ಎಲ್ರಿಗೂ ಒಂದ್ ಭಯ ಇರ್ತದೆ. ಆವಾಜ್ ಮಾತ್ರ ಅಲ್ಲ, 2 ಬಾರಿಸ್ಬೇಕು. ಜಿನಿಗೆ ಅಡ್ ಬಾರಿಸ್ತೀನಿ ಅಟ. ಈಗ ಎಲ್ಲರೂ ನಿಮ್ನೆ ಮೂಗಿನ ನೇರಕ್ಕೆ ಮಾತಾಡ್ತಿದ್ರಲ್ಲ. ಅಳಿಯಂದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಸಿರಿ ಮೊದ್ಲು ಹೆಂಗಿಂದ ಗೊತ್ತಾಯ್ತಾನೆ ನಿಮ್ಗೆ? ಏನೋ ನೇಹನ್ ಮದುವೆ ಮಾಡ್ಕೊಂಡ್ಮೇಲೆ ಅವನೊಂದ್ ದಾರಿಗೆ ತಂದಿದ್ಲು. ಈಗ ಮತ್ತೆ ಕ್ವಾಪದ ಕೈಗೆ ಬುದ್ಧಿ ಕೊಟ್ಟು ಕೆರಳು ಗೂಳಿ ಆದ್ರೆ ಅವನ್ ಭವಿಷ್ಯ ಏನಾಯ್ತದೆ ಗೊತ್ತಾ? ಸ್ನೇಹ ಬದುಕಿರೋ ಗಂಟ ಸಾಧು ಇದ್ದಂಗಿದ್ದ ಅಳಿ ಅಂದ್ರು ಈಗ ಅವಳು ತೀರ್ಕೊಂಡ್ಮ್ಯಾಕೆ ಮತ್ತವ್ರ ಹಳೆ ಚಾಳಿನೇ ಶುರು ಮಾಡವ್ರೆ. ಸಚಿನ್ ಅವ್ರ ಅಪ್ಪನ ಮೇಲೆ ಕೈ ಮಾಡಿದ್ದೆ ನನ್ನ ತಲೆನಲ್ಲಿ ಇನ್ನ ಕೊರಿತಾ ಐತೆ. ಅವ್ರನ್ನ ಹೆಂಗಪ್ಪ ಮೊದ್ಲಂಗೆ ದಾರಿಗೆ ತರೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವು ಕೆರಳ್ಸಕ್ ನೋಡ್ತಾ ಇದ್ದೀರಾ? ಅವ್ವ, ಅಂದಿದ್ದು ಆಯ್ತು, ಕೈ ಮಾಡಿದ್ದು ಆಯ್ತು, ಮತ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಂಗಲ್ಲ ಕಣವಿ, ಅವ್ರ ಮ್ಯಾಗ ಅವನು ಕೈ ಮಾಡಬಾರ್ದಾಗಿತ್ತು. ಇಂಥ ಸಣ್ಣ ಸಣ್ಣ ಸಮಸ್ಯೆನೆ ಮುಂದೆ ರಾಡಿಯಾಗಿ ತೊಂದರೆ ಕೊಡೋದು. ಹಸಿ ಕೋಪ ಕಡಿಮೆ ಮಾಡ್ಕೊಳಪ್ಪ ಅಂತ ಬುದ್ಧಿ ಹೇಳ್ಬೇಕು. ಆದ್ರೆ ಹೆಂಗ್ ಹೇಳೋದು? ಮೊದ್ಲೇ ಅವನಿಗೆ ನನ್ನ ಮೇಲೆ ಕೋಪ ಅದೇ. ಭಾವ ನಿನ್ ಮೇಲೆ ಕೋಪ ಮಾಡ್ಕೊಂಡಿದಾರ? ಅಯ್ಯೋ, ಅವನ್ ಮದುವೆ ವಿಷಯ ಮಾತಾಡಕ್ ಹೋಗಿ ಹಿಂಗಾಯ್ತು. ಹೆಂಗಾರ ಮಾಡಿ ಅವನ್ ಕೋಪನ ಹೊಸಿ ಕಡಿಮೆ ಮಾಡ್ಬೇಕು. ನಾನೇ ಅವಂತ ಫೋನಲ್ಲಿ ಮಾತಾಡ್ತೀನಿ. ಅವ್ವ, ನೀನ್ ಹೋಗಿ ಹೇಳಿದ್ರೆ ಅವ್ರು ನಿನ್ ಮಾತನ್ನ ಕೇಳ್ಬಿಡ್ತಾರ? ಹೇಳ್ತಾನೋ ಬಿಡ್ತಾನೋ, ಹೇಳೋದು ನಮ್ ಧರ್ಮ. ಆಟೆ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.